ಹಲೋ ಫ್ರೆಂಡ್ಸ್, ವೈಪಿ ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ನಲ್ಲಿ ಲಾಂಚ್ ಮಾಡಲಾದ 2 ಬೆಸ್ಟ್ ಫೋನ್ಗಳ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅಂದ್ರೆ ಈ ಫೋನ್ಗಳು ಹೊಂದಿರುವಂತಹ ಡಿಸ್ಪ್ಲೇ ಬಗ್ಗೆ ಆಗಿರಬಹುದು, ಕ್ಯಾಮೆರಾ ಬಗ್ಗೆ, ಬ್ಯಾಟರಿ ಬಗ್ಗೆ, ಚಾರ್ಜರ್ ಬಗ್ಗೆ ಮತ್ತು ಪ್ರೊಸೆಸರ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ. ಅದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. Moto G5G 2025 ಇದಕ್ಕೆ MediaTek Dimensity 6300 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಇದರ ಬೆಲೆಗೆ ಕೊಡುವಂತ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಕೇಳಬಹುದು. ಇಲ್ಲಿ ಗೇಮ್ ಅನ್ನ ನೀವು ಆಡಬಹುದು, ಆದ್ರೆ ನೀವು ಹೈ ಲೆವೆಲ್ ಗೇಮ್ ಅನ್ನ ಇಲ್ಲಿ ಆಡಲಿಕ್ಕೆ ಸಮಸ್ಯೆ ಅಂತೂ ಬಂದೇ ಬರುವಂತದ್ದು. ನೀವು ಕೇವಲ ಮೀಡಿಯಂ ತರದ ಗೇಮ್ ಅನ್ನ ಇಲ್ಲಿ ನೀವು ಈಸಿಯಾಗಿ ಆಡಬಹುದು. ಇದಕ್ಕೆ 6.7 ಇಂಚಸ್ H3+ IPS LCD ಕೊಡಲಾಗಿದೆ. ಇದು ಒಂದು ಒಳ್ಳೆಯ ರೀತಿಯ ಒಂದು ಡಿಸ್ಪ್ಲೇ ಅಂತ ಕೇಳಬಹುದು. ಈ ಡಿಸ್ಪ್ಲೇದಲ್ಲಿ ಕಾಣುವಂತ ಪಿಕ್ಚರ್ ಆಗಲಿ ಅಥವಾ ವಿಡಿಯೋ ಆಗಲಿ ತುಂಬಾ ಚೆನ್ನಾಗಿ ಕಾಣುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 5000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದಂತ ಒಂದು ಬ್ಯಾಟರಿ ಅಂತ ಹೇಳಬಹುದು. 5000 mAh ಬ್ಯಾಟರಿ ಅಂದ್ರೆ ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆಯನ್ನ ಕೊಡುವಂತದ್ದಲ್ಲ ಅಂತ ಹೇಳಬಹುದು. ಇದಕ್ಕೆ 30 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು 4GB RAM ಮತ್ತು 64GB ಸ್ಟೋರೇಜ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡ್ಕೋತೀನಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಬಹುದು. ಇನ್ನು ಕ್ಯಾಮೆರಾ ಬಗ್ಗೆ ನೋಡ್ಬೇಕಂದ್ರೆ 50MP + 2MP ಮೇನ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ಈ ಕ್ಯಾಮೆರಾ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗಲಿ ಮತ್ತು ಪಿಕ್ಚರ್ ಆಗಲಿ ತುಂಬಾ ಚೆನ್ನಾಗಿ ನೀವು ಮಾಡ್ಕೋಬಹುದು. ಇಲ್ಲಿ 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ 9,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಆಗಬಹುದು. G86 ಪವರ್ ಇದು 6.67 ಇಂಚಸ್ ಫುಲ್ HD+ POLED ಡಿಸ್ಪ್ಲೇ ಅನ್ನ ಪಡ್ಕೊಂಡಿದೆ. ಇದು ಒಳ್ಳೆ ರೀತಿಯಾದಂತಹ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಚೆನ್ನಾಗಿ ಇರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ MediaTek Dimensity 7300 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಬಹಳ ಒಂದು ಪವರ್ಫುಲ್ ಆದಂತಹ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ಎಂತದೇ ಗೇಮ್ ಅನ್ನ ಅಂದ್ರೆ ಹೈ ಲೆವೆಲ್ ಗೇಮ್ ಅನ್ನ ನೀವು ಈಸಿಯಾಗಿ ಮತ್ತು ಸ್ಮೂತ್ ಆಗಿ ಇಲ್ಲಿ ಆಡಬಹುದು. ಯಾವುದೇ ರೀತಿಯಾದಂತಹ ಒಂದು ಸ್ಟ್ರಕ್ ಆಗುವಂತ ಸಮಸ್ಯೆ ಇಲ್ಲಿ ಬರುವಂತದ್ದಲ್ಲ ಅಂತ ಹೇಳ್ಬಹುದು. Android 15 ನಲ್ಲಿ ರನ್ ಆಗುವಂತದ್ದು. ಇದರ ಕ್ಯಾಮೆರಾ ಬಗ್ಗೆ ನೋಡ್ಬೇಕಂದ್ರೆ 50MP + 8MP ಮೇನ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಸಖತ್ತಾಗಿ ನೀವು ಮಾಡ್ಕೊಳ್ಬಹುದು ಮತ್ತು ಪಿಕ್ಚರ್ ಸಹಿತ ತುಂಬಾ ಚೆನ್ನಾಗಿ ನೀವು ಮಾಡ್ಕೋಬಹುದು. 32MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇಲ್ಲಿ ಫ್ರಂಟ್ ಕ್ಯಾಮೆರಾ ಸಹಿತ ಚೆನ್ನಾಗಿದೆ ಅಂತ ಹೇಳಬಹುದು. ಇದಕ್ಕೆ 8GB RAM ಮತ್ತು 512GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ನೀವು ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಆ ವ್ಯವಸ್ಥೆಯನ್ನ ಕೊಡ್ಲಾಗಿಲ್ಲ. ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ ಇದು ಒಂದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ 6720 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದಿನ ನೀವು ಪೂರ್ತಿಯಾಗಿ ನಿಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಿದ್ರು ಕೂಡ ಇಲ್ಲಿ ಬ್ಯಾಟರಿ ಡೌನ್ ಆಯ್ತು ಅನ್ನುವಂತ ಒಂದು ಇಶ್ಯೂ ಬರ್ಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಅಂದ್ರೆ ಇದಕ್ಕೆ 30 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಬ್ಯಾಟರಿ ಚಾರ್ಜಿಂಗ್ ವಿಷಯದಲ್ಲಿ ಸ್ವಲ್ಪ ಸ್ಲೋ ಅಂತ ಹೇಳ್ಬಹುದು. ಯಾಕಂದ್ರೆ 6720 mAh ಬ್ಯಾಟರಿ ಇರುವಂತ ಈ ಮೊಬೈಲ್ಗೆ 30 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವುದು ಕಡಿಮೆ ಅಂತ ಹೇಳಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ 18,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಮತ್ತು ಕಮ್ಮಿ ಆಗಬಹುದು. ನೀವು ಕೊಂಡುಕೊಳ್ಳುವಂತಹ ಒಂದು ಸಮಯದಲ್ಲಿ ಇದನ್ನ ಗಮನಿಸುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.